ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಬೀಡಾಡಿ ಎತ್ತು ದಾಳಿ, ಗಂಭೀರ ಗಾಯಗೊಂಡಿದ್ದ 26 ವರ್ಷದ ಮಹಿಳೆ ಸಾವು, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ. ಬೀಡಾಡಿ ಎತ್ತು ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ 26 ವರ್ಷದ ಮಹಿಳೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದಿದೆ. ಮೃತರನ್ನು ಮಲ್ಲಾಪುರ್ ಕುಚೇಗಾರದ ರಾಜಶ್ರೀ ಪೆಟ್ರಿಕ್ ರೋಡ್ರಿಗ್ಸ್ ಎಂದು ಗುರುತಿಸಲಾಗಿದೆ. ರಾಜಶ್ರೀ ಅವರು ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಹಿಂಬದಿಯಿಂದ ಏಕಾಏಕಿ ಓಡಿ ಬಂದ ಬೀಡಾಡಿ ಎತ್ತು ಡಿಕ್ಕಿ ಹೊಡೆದಿದೆ. ಎತ್ತಿನ ದಾಳಿಯ ರಭಸಕ್ಕೆ ರಾಜಶ್ರೀ ಅವರು ರಸ್ತೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಕೂಡಲೇ ಅವರನ್ನು ಮಲ್ಲಾಪುರ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಫಾದರ್ ಮುಲ್ಲಾರ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ರಾಜಶ್ರೀ ಮೃತಪಟ್ಟಿದ್ದಾರೆ. ರಾಜಶ್ರೀ ಅವರ ಸಾವಿಗೆ ಬೀಡಾಡಿ ದನಗಳ ಹಾವಳಿಯೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬೀಡಾಡಿ ದನಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದಿರುವುದೇ ಇಂತಹ ದುರ್ಘಟನೆಗೆ ಕಾರಣವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೃತ ರಾಜಶ್ರೀ ಅವರಿಗೆ 2 ಮಕ್ಕಳಿದ್ದಾರೆ. ತಾಯಿಯನ್ನು ಕಳೆದುಕೊಂಡಿರುವ ಮಕ್ಕಳ ಕುಟುಂಬಕ್ಕೆ ಇದೀಗ ದೊಡ್ಡ ಆಘಾತ ಎದುರಾಗಿದೆ. ಈ ಕುರಿತು ಮೃತ ಮಹಿಳೆಯ ಪತಿ ಮಾತನಾಡಿ, ನನ್ನ ಪತ್ನಿಗೆ ಸಂಭವಿಸಿದಂತಹ ಸಾವು ಇನ್ಯಾರಿಗೂ ಬರಬಾರದು. ಜಿಲ್ಲಾಡಳಿತ ಕೂಡಲೇ ಬೀಡಾಡಿ ದನಗಳ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅಮಾಯಕ ಜನರ ಜೀವ ರಕ್ಷಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಬೀಡಾಡಿ ದನಗಳ ಹಾವಳಿ ಕುರಿತು 1 ವಾರದ ಹಿಂದೆ ಸಮಾಜ ಸೇವಕ ಸೂರಜ್ ಕುರುಮ್ಕರ್ ಅವರು ಜಿಲ್ಲಾಧಿಕಾರಿ, ಶಾಸಕರು ಹಾಗೂ ಸಂಬಂಧಪಟ್ಟ ಆಯುಕ್ತರಿಗೆ ಮನವಿ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದರು ಎನ್ನಲಾಗಿದೆ. ಆದರೆ ಬೀಡಾಡಿ ದನಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದ ಪರಿಣಾಮವೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಆರೋಪಿಸಿರುವರು ಅವರು. ಮೃತ ಮಹಿಳೆಯ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ನಗರ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀಡಾಡಿ ದನಗಳ ನಿಯಂತ್ರಣಕ್ಕೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಬೀಡಾಡಿ ದನಗಳ ಹಾವಳಿಗೆ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳು ಈ ಘಟನೆಗೆ ಗಂಭೀರವಾಗಿ ಸ್ಪಂದಿಸಿ ರಸ್ತೆಗಳಲ್ಲಿ ಅಲೆದಾಡುವ ಬೀಡಾಡಿ ದನಗಳ ನಿಯಂತ್ರಣಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಬೇಕಿದೆ. ಜೊತೆಗೆ ಮೃತ ರಾಜಶ್ರೀ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂಬ ಒತ್ತಾಯವು ಕೇಳಿಬಂದಿದೆ. ಇಂತಹ ಮತ್ತೊಂದು ಘಟನೆ ನಡೆಯುವ ಮುನ್ನ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಕಾರವಾರ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದಂಥ ಘಟನೆ ತುಂಬ ದುಃಖಕರಾಗಿತ್ತು. ರಾಜಶ್ರೀ ಪೆಟ್ರಿಕ್ ರೋಡ್ರಿಗ್ಸ್ ಅನ್ನೋರು ಏನು 29 ವರ್ಷದ ಮಹಿಳೆ ಕೆಲಸದಿಂದ ಬರಬೇಕಾದ್ರೆ ಆ ಎತ್ತು ಒಂದು ಹಿಂದುಗಡೆಯಿಂದ ಹೊಡೆದು ಏನು ಗಾಯಗೊಳಿಸಿದ್ದು, ಅದು ಇವತ್ತು ಫಾದರ್ ಮುಲ್ಲಾದಲ್ಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ತುಂಬ ದುಃಖ. ಯಾಕಂತ ಹೇಳಿದರೆ ಈ ಬಿಡಾಡಿ ದನಗಳ ಕಾಟ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಆಗ್ತಾಯಿದೆ. ಅದರಿಂದ ಭಾಳಷ್ಟು ಇನ್ಸಿಡೆಂಟ್ ಆಗಿದೆ. ಭಾಳಷ್ಟು ಜನ ಹಿಂದೆ ಕಂಪ್ಲೇಂಟನ್ನು ಮಾಡಿದ್ದು, ಸಂಘಟನೆ ಹೊರಟು ಮಾಡಿದೆ. ಆದರೆ ಇದುವರೆಗೆ ಯಾವುದೇ ಇಲಾಖೆ ಕ್ರಮ ಕೊಡ್ತಿಲ್ಲ. ಇವತ್ತಿನ ಈ ಘಟನೆ ತುಂಬ ಬೇಸರ ತಂದಿದೆ. ನಾನು 1 ವಾರದ ಹಿಂದೆ ಅಷ್ಟೇ ಮಾನ್ಯ ಜಿಲ್ಲಾಧಿಕಾರಿಗೆ, ನಗರಸಭೆ ಆಯುಕ್ತರಿಗೆ ಹಾಗೂ ಮಾನ್ಯ ಶಾಸಕರಿಗೆ ನಾನು ಇದರ ಬಗ್ಗೆ ತಿಳಿಸಿ ಹೇಳಿದ್ದೆ, ಮನವಿನೂ ಕೊಟ್ಟಿದ್ದೆ. ಮತ್ತು ಏನು ಮುಂದೆ ಕ್ರಮ ಕೈಗೊಳ್ಳಬೇಕು, ಏನು ಪ್ರಿಕಾಷನ್ಸ್ ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ಕಳಿಸಿದೆ. ಆದರೆ ಇದುವರೆಗೆ ಯಾವುದೂ ಕ್ರಮ ಆಗಲಿಲ್ಲ. ಆ ಮಹಿಳೆಗೆ ನ್ಯಾಯ ಸಿಗಬೇಕಾಗಿದೆ, ಪರಿಹಾರ ಕೊಡಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂದ್ರೆ ಸಂಬಂಧಪಟ್ಟ ಇಲಾಖೆಗೆ ಸೂಕ್ತ ಸೂಚನೆ ಜಿಲ್ಲಾಧಿಕಾರಿ, ಮಾನ್ಯ ಶಾಸಕರು ಇಷ್ಟಪಡ್ತೀನಿ. ರಾಜಶ್ರೀ ಪೆಟ್ರಿಕ್ ರೋಡ್ರಿಗ್ಸ್ ಅವರು ಈಗಾಗಲೇ ಮಂಗಳೂರಿನ ಫಾದರ್ ಮುಲ್ಲಾ ಹಾಸ್ಪಿಟ್ಲಲ್ಲಿ ಅಶ್ವಿನಿಗಿರಿದ್ದಾರೆ. ಬಿಡಾಡಿ ದನಗಳ ಕಾಟ ಹೆಚ್ಚಾಗಿದ್ದು, ಈ ಮುಂದಿನ ದಿನದಲ್ಲಿ ಈ ಘಟನೆ ನಡೀಬಾರ್ದಂತ ಅವ್ರ ಪತಿಯವರು ಪೆಟ್ರಿಕ್ ರೋಡ್ರಿಗ್ಸ್ ನನ್ನನ್ನು ಫೋನ್ ಮುಖಾಂತರ ಈಗ ಹೇಳಿ ತುಂಬ ದುಃಖದಿಂದ ಹೇಳ್ಕೊಂಡಿದ್ದಾರೆ. ಈ ಘಟನೆ ಮತ್ತು ಯಾರ ಜೀವನದಲ್ಲಿ ನಡೀಬಾರ್ದಂತ. ಹಾಗಾಗಿ ಎಲ್ಲ ಇಲಾಖೆಗಳು ಈ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕಠಿಣ ಕ್ರಮ ಕೈಗೊಳ್ಳಬೇಕು.